ಸರ್, ಕಾಂಗ್ರೆಸ್ನ ಶಾಸಕರು ಮತ್ತು ಕೆಲ ಸಚಿವರು ವಿದೇಶ ಪ್ರವಾಸ ಹೋಗ್ತಿದ್ದಾರೆ. ಬಹಳಷ್ಟು ಟೀಕೆ ಕೂಡ ಕಾಣುತ್ತೆ. ಈಗ ಕಾಂಗ್ರೆಸ್ದಲ್ಲಿ ಪ್ರವಾಸದ ಕಾರ್ಯಕ್ರಮ ಎರಡನೇದು ಕುರ್ಚಿ ಬಡಿದಾಡದಿಂದ ಇವತ್ತು ಪ್ರವಾಸ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಏನದ, ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದದ. ಎರಡನೇದು ಸರ್ಕಾರಿ ನೌಕರರ ಪಗಾರ ಆಗ್ತಾ ಇಲ್ಲ, ರಸ್ತೆ ಅದಾವೋ ಗುಂಡಿಗಳು ಅದಾವ ಅನ್ನೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದದ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಹಾಹಾಕಾರ ನಿರ್ಮಾಣ ಆಗಿದ್ದದ. ಲಾ ಆ್ಯಂಡ್ ಆರ್ಡರ್ ಅಂತೂ ಇಲ್ಲ. ಹೀಗಾಗಿ ಇವರು ಮೌಜ್ ಮಸ್ತಿ ಮಾಡೋಕೆ ಬಂದಾರ. ಆದರೆ ಇವತ್ತು ಅವರ ಒಳ ಜಗಳವನ್ನು ಅವರ ಬಗೆಹರಿಸ್ಕೋದು ಬಿಟ್ಟು ರಾಜ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಬಿಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಚಾಳಿ. ಹೀಗಾಗಿ ಇವತ್ತು ಇನ್ನೂ ಕೆಲವೊಂದು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ ಇವರು. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತೀನೋ. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀಬೋದು, ಒಂದು ಗೋವಾದಿಂದ ನಡೀಬೋದು, ಒಂದು ವಿದೇಶದಿಂದ ನಡೀಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ಒಟ್ಟು ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ದಾರೆ ಅನ್ನೋ ಅಂತ ಮಾಹಿತಿ ಈಗ ಆಲ್ರೆಡಿ ಬುಕ್ ಆಗಿದಾವ. ಇನ್ನು ಯಾವಾಗ ಯಾರ್ಯಾರು ಪ್ರಕಟ ಆಗ್ತಾರೋ ಯಾರು ಗೊತ್ತಾದ್ರು. ಸಿದ್ದರಾಮಯ್ಯನವ್ರ ಕ್ಯಾಂಪು, DK ಅವ್ರ ಕ್ಯಾಂಪು ಗೊತ್ತಿಲ್ಲ. ಸರ್, ಕಾಂಗ್ರೆಸ್ನ ಶಾಸಕರು ಮತ್ತು ಕೆಲ ಸಚಿವರು ವಿದೇಶ ಪ್ರವಾಸ ಹೋಗ್ತಿದ್ದಾರೆ. ಬಹಳಷ್ಟು ಟೀಕೆ ಕೂಡ ಕಾಣುತ್ತೆ. ಈಗ ಕಾಂಗ್ರೆಸ್ದಲ್ಲಿ ಪ್ರವಾಸದ ಕಾರ್ಯಕ್ರಮ ಎರಡನೇದು ಕುರ್ಚಿ ಬಡಿದಾಡದಿಂದ ಇವತ್ತು ಪ್ರವಾಸ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಏನದ, ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದದ. ಎರಡನೇದು ಸರ್ಕಾರಿ ನೌಕರರ ಪಗಾರ ಆಗ್ತಾ ಇಲ್ಲ, ರಸ್ತೆ ಅದಾವೋ ಗುಂಡಿಗಳು ಅದಾವ ಅನ್ನೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದದ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಹಾಹಾಕಾರ ನಿರ್ಮಾಣ ಆಗಿದ್ದದ. ಲಾ ಆ್ಯಂಡ್ ಆರ್ಡರ್ ಅಂತೂ ಇಲ್ಲ. ಹೀಗಾಗಿ ಇವರು ಮೌಜ್ ಮಸ್ತಿ ಮಾಡೋಕೆ ಬಂದಾರ. ಆದರೆ ಇವತ್ತು ಅವರ ಒಳ ಜಗಳವನ್ನು ಅವರ ಬಗೆಹರಿಸ್ಕೋದು ಬಿಟ್ಟು ರಾಜ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಬಿಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಚಾಳಿ. ಹೀಗಾಗಿ ಇವತ್ತು ಇನ್ನೂ ಕೆಲವೊಂದು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ ಇವರು. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತೀನೋ. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀಬೋದು, ಒಂದು ಗೋವಾದಿಂದ ನಡೀಬೋದು, ಒಂದು ವಿದೇಶದಿಂದ ನಡೀಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ಒಟ್ಟು ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ದಾರೆ ಅನ್ನೋ ಅಂತ ಮಾಹಿತಿ ಈಗ ಆಲ್ರೆಡಿ ಬುಕ್ ಆಗಿದಾವ. ಇನ್ನು ಯಾವಾಗ ಯಾರ್ಯಾರು ಪ್ರಕಟ ಆಗ್ತಾರೋ ಯಾರು ಗೊತ್ತಾದ್ರು. ಸಿದ್ದರಾಮಯ್ಯನವ್ರ ಕ್ಯಾಂಪು, DK ಅವ್ರ ಕ್ಯಾಂಪು ಗೊತ್ತಿಲ್ಲ.